ಗಡಿಭಾಗದ ಜೆಕೆಪುರ ಪ್ರಗತಿ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳಿಂದ ಅಮೋಘ ಸಾಧನೆ, ಸಾಧಕರಿಗೆ ಸನ್ಮಾನಿಸಿದ ಆಡಳಿತ ಮಂಡಳಿ. ಪರೀಕ್ಷೆ ಬರೆದ 22 ವಿದ್ಯಾರ್ಥಿಗಳಲ್ಲಿ 14 ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿಯಲ್ಲಿ ತೇರ್ಗಡೆ, ಒಟ್ಟಾರೆಯಾಗಿ 100% ಫಲಿತಾಂಶ ದಾಖಲು. ಆಂಧ್ರ ಪ್ರದೇಶದ ಗಡಿಭಾಗಕ್ಕೆ ಹೊಂದಿಕೊಂಡಿರುವ ಜೆಕೆಪುರದ ಶ್ರೀ ಪ್ರಗತಿ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು ಈ ಬಾರಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತ್ಯುತ್ತಮ ಸಾಧನೆ ಮಾಡುವ ಮೂಲಕ ತಾಲೂಕಿನಲ್ಲಿಯೇ ಮಾದರಿ ಶಾಲೆಯಾಗಿ ಹೊರಹೊಮ್ಮಿದ್ದು, ಸಾಧಕ ವಿದ್ಯಾರ್ಥಿಗಳ ಶಾಲಾ ಆಡಳಿತ ಮಂಡಳಿಯಿಂದ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಪರೀಕ್ಷೆ ಬರೆದ ಒಟ್ಟು 22 ವಿದ್ಯಾರ್ಥಿಗಳ ಪೈಕಿ 14 ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದು, ಉಳಿದಂತೆ 7 ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ ಹಾಗೂ ಒಬ್ಬ ವಿದ್ಯಾರ್ಥಿ ದ್ವಿತೀಯ ದರ್ಜೆಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಸಂದೀಪ್ ಎಂಬ ವಿದ್ಯಾರ್ಥಿ 625 ಅಂಕಗಳಿಗೆ 608 ಅಂಕ ಪಡೆಯುವ ಮೂಲಕ ಶಾಲೆಗೆ ಪ್ರಥಮ ಸ್ಥಾನ ಗಳಿಸಿದ್ದು, ನವೀನ್ ಕುಮಾರ್ 597 ಅಂಕ ಪಡೆದು ದ್ವಿತೀಯ ಸ್ಥಾನ ಗಳಿಸಿದ್ದಾನೆ. ರೆಡ್ಡಿ ರೋಹಿತ್ 593 ಅಂಕ ಗಳಿಸಿ ತೃತೀಯ ಸ್ಥಾನ ಗಳಿಸಿದ್ದಾನೆ. ಇನ್ನುಳಿದಂತೆ ಹೇಮಶ್ರೀ 587 ಅಂಕ, ಸ್ವರೂಪ 583 ಅಂಕ, ಸ್ವಾತಿ 582 ಅಂಕ, ಶ್ರುತಿ 579 ಅಂಕ ಮತ್ತು ರಾಕೇಶ್ 571 ಅಂಕಗಳನ್ನ ಗಳಿಸಿ ಶಾಲೆಗೆ ಕೀರ್ತಿ ತಂದಿದ್ದಾರೆ. ಇನ್ನು ಸಾಧಕ ವಿದ್ಯಾರ್ಥಿಗಳನ್ನ ಸನ್ಮಾನಿಸಿ ಮಾತನಾಡಿದ ಶಾಲಾ ಕಾರ್ಯದರ್ಶಿ ಸಂಪಂಗಿ ರೆಡ್ಡಿ, ನಮ್ಮ ಶಾಲೆಯು ಆರಂಭದಿಂದಲೂ 100% ಫಲಿತಾಂಶದತ್ತ ಸಾಗುತ್ತಿದೆ. ಕೇವಲ ವಿದ್ಯಾರ್ಥಿಗಳ ಸಂಖ್ಯೆ ಮುಖ್ಯವಲ್ಲ, ಅವರಿಗೆ ನೀಡುವ ಶಿಕ್ಷಣದ ಗುಣಮಟ್ಟ ಮುಖ್ಯ ಎಂಬುದು ನಮ್ಮ ನಂಬಿಕೆ. ಪೋಷಕರ ಮತ್ತು ಶಿಕ್ಷಕರ ಸಹಕಾರದಿಂದ ಈ ಅಮೋಘ ಸಾಧನೆ ಸಾಧ್ಯವಾಗಿದೆ. ಕಂಪ್ಯೂಟರ್ ಶಿಕ್ಷಣ, ಕ್ರೀಡೆ ಮತ್ತು ಚಿತ್ರಕಲೆಯಂತಹ ಪಠ್ಯೇತರ ಚಟುವಟಿಕೆಗಳ ಮೂಲಕ ಮಕ್ಕಳ ಪ್ರತಿಭೆಯನ್ನ ಹೊರತರುತ್ತಿದ್ದೇವೆ ಎಂದರು. ಇನ್ನು ಮುಖ್ಯ ಶಿಕ್ಷಕರಾದ ಆನಂದ್ ರವರು ಮಾತನಾಡಿ, ವಿದ್ಯಾರ್ಥಿಗಳ ಯಶಸ್ಸಿನಲ್ಲಿ ಕಾರ್ಯದರ್ಶಿಗಳ ಪರಿಶ್ರಮ ಅಪಾರವಾಗಿದೆ. ಪರೀಕ್ಷಾ ಸಮಯದಲ್ಲಿ ರಾತ್ರಿ ವೇಳೆ ವಿಶೇಷ ತರಗತಿಗಳನ್ನ ನಡೆಸಿ ವಿದ್ಯಾರ್ಥಿಗಳ ಸಂಶಯಗಳನ್ನ ಪರಿಹರಿಸಿ ಆತ್ಮಸ್ಥೈರ್ಯ ತುಂಬಲಾಗಿದೆ. ಇನ್ನು ಗಡಿಭಾಗದಲ್ಲಿದ್ದರೂ ಕೂಡ ನಮ್ಮ ವಿದ್ಯಾರ್ಥಿಗಳು ಕನ್ನಡ, ಇಂಗ್ಲಿಷ್, ಹಿಂದಿ ಸೇರಿದಂತೆ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನದಲ್ಲಿ 100ಕ್ಕೆ 100 ಅಂಕಗಳನ್ನ ಗಳಿಸಿರುವುದು ಹೆಮ್ಮೆಯ ವಿಷಯ ಎಂದು ಶ್ಲಾಘಿಸಿದರು. ಈ ಸಂದರ್ಭದಲ್ಲಿ ಪ್ರೌಢಶಾಲೆಯ ಶಿಕ್ಷಕರಾದ ಎಂಕೆ ಅನಿತಾ, ಎಂ ಅನಿತಾ, ರಾಧಿಕಾ, ಗಾಯತ್ರಿ, ಗೌತಮ್ ರಾಜ್ ಸೇರಿದಂತೆ ಶಾಲಾ ಸಿಬ್ಬಂದಿ ವರ್ಗ ಮತ್ತು ವಿದ್ಯಾರ್ಥಿಗಳು, ಪೋಷಕರು ಉಪಸ್ಥಿತರಿದ್ದರು. Education in Pragati Vidyasamasthe. I secured 608 of 97%. First of all, I want to say thanks to my parents and other teachers. They helped me and supported me for the study education. And also I want to say thanks for the family members who supported me for the education. In our school, the teachers are well educated. They will teach us the subject easy to us to understand. I learned some things from the school, like discipline, leadership, respect to the elders, and etc. Thank you. I want to say few words about my school. I studied in this school. 10th standard I completed. I secured 597 marks. It's 95.52%. I want to say thankful to my teachers and parents. They made encourage. ವಿದ್ಯಾಸಂಸ್ಥೆಯಲ್ಲಿ ನನ್ನ 10ನೇ ತರಗತಿ ಪೂರ್ಣಗೊಳಿಸಿದ್ದೀನಿ. ನನಗೆ 593 ಅಂಕಗಳು ಬಂದಿದೆ. 10ನೇ ತರಗತಿಯಲ್ಲಿ ಇಷ್ಟು ಅಂಕಗಳು ಬರಲು ಸಾಧ್ಯ ನಮ್ಮ ಶಾಲೆಯ ಗುರುಗಳು ಮತ್ತು ತಂದೆ ತಾಯಿಯ ಆಶೀರ್ವಾದದಿಂದ ಆಯಿತು. ಧನ್ಯವಾದಗಳು. Pragati Vidyasamasthe. I have secured 587 marks out of 625 with 93% I have secured in my 10th results. First of all, I am thankful for my teachers and parents who are encouraged for my studies. They are the backbone of my success. My parents have been sacrificed many things, and teachers are the good guidance and caretaken. Thank you so much. SSLC in Pragati Vidyasamasthe. I scored 583 out of 625 with 93%. I am very thankful for parents and teachers. I have completed SSLC in Pragati School. I have scored 582 out of 625 with 93%. I am thankful for my teachers and my parents. Thanks. This year, I completed 10th standard. I have scored 571, 91%. I deeply thankful to my teachers and parents and principal. Thank you. Sure. I have studied in Pragati School. I have scored 546 out of 625 with 87%. So I am so happy. I have given parents, teachers with good results. So I am proud. I have learned many things from school. Good teachers, good parents. Thank you. ಸೆಕ್ರೆಟರಿ ನಾವು ನಮ್ಮ ಸ್ಕೂಲಲ್ಲಿ 22 ಜನ SLC ಎಕ್ಸಾಮ್ 22 ಜನ ಇರೋದು. ಅದರಲ್ಲಿ 90% 14 ಜನ ಬಂದಿದ್ದಾರೆ.
ಫಸ್ಟ್ ಕ್ಲಾಸ್ 7 ಜನ, ಸೆಕೆಂಡ್ ಕ್ಲಾಸ್ ಒಬ್ರು. ಇದಕ್ಕೆಲ್ಲ ಕಾರಣ ಶಿಕ್ಷಕರು, ಪೋಷಕರು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಒಳ್ಳೆ ಪ್ರತಿಫಲ ಬಂದಿದೆ, ಒಳ್ಳೆ ರಿಸಲ್ಟ್ ಬಂದಿದೆ. ನಮ್ಗೆ 625ಗೆ 608 ಮಾರ್ಕ್ಸ್ ಬಂದಿದೆ. ನಮ್ಮ ಸ್ಕೂಲಲ್ಲಿ ಒಳ್ಳೆ ರಿಸಲ್ಟ್ ಕೊಡ್ತಾ ಇದ್ದೀನಿ, ಒಳ್ಳೆ ಪ್ರೋಗ್ರೆಸ್ ಬರ್ತಾ ಇದೆ. ಕಂಪ್ಯೂಟರು, ಕರಾಟಿ, ಯೋಗ, ಕಲ್ಚರಲ್ ಪ್ರೋಗ್ರಾಮ್ಸ್ ಎಲ್ಲ ಮಾಡ್ತಾ ಇದ್ದೀನಿ. ಡ್ರಾಯಿಂಗ್ಸ್ ಎಲ್ಲಾನು ಮಾಡ್ತಾ ಇದ್ದೀನಿ. ನಮ್ಮ ಟೀಚರ್ಸ್ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ರು ಟೀಚರ್ಸು ಮ್ಯಾಥ್ಸ್ ಆಗ್ಲಿ, ಮ್ಯಾಥ್ಸ್ ಅಲ್ಲಿ 99 ಬಂದಿದೆ, ಸೋಷಿಯಲ್ ಅಲ್ಲಿ 100 ಬಂದಿದೆ, ಹಿಂದಿಯಲ್ಲೇನೂ 100 ಬಂದಿದೆ, ಹಿಂದಿಯಲ್ಲಿ 6 ಜನಕ್ಕೆ ಬಂದಿದೆ. ಈ ತರ ಎಲ್ಲ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ಟೀಚರ್ಸ್ ಎಲ್ಲ ಫುಲ್ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ. ನಾನು ಮುಖ್ಯ ಶಿಕ್ಷಕರು ಈ ಪ್ರಗತಿ ವಿದ್ಯಾಸಂಸ್ಥೆ ಶಾಲೆಯಲ್ಲಿ ಸುಮಾರು 17-18 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಈ ವರ್ಷ 2025-26 ನಮ್ಮ ಶಾಲೆಯಲ್ಲಿ SSLCಯಲ್ಲಿ 100% ರಿಸಲ್ಟ್ ಬಂದಿದೆ. ಈ ವರ್ಷ ಅನ್ನೋದಕ್ಕಿಂತ ಪ್ರತಿ ವರ್ಷ ಬರ್ತಾ ಇದೆ, ಅದೊಂದು ಹೆಮ್ಮೆ ವಿಚಾರ. ಈ ಗಡಿ ಪ್ರದೇಶದಲ್ಲಿದ್ದು ನಾವು ಒಂದು ಸಾಧನೆ ಮಾಡ್ತಾ ಇರೋದು ತುಂಬಾ ಖುಷಿಯಾಗಿರ್ತಕ್ಕಂಥ ಒಂದು ವಿಷಯ. ನಮ್ಮ ಕೆಜಪ್ ತಾಲೂಕಿನಲ್ಲಿ ಪ್ರತಿ ವರ್ಷ ನಾವು ಒಂದು ತಾಲೂಕು ಮಟ್ಟ, ಹೋಬಳಿ ಮಟ್ಟದಲ್ಲಿ ಸಾಧನೆ ಮಾಡ್ತಾ ಇದ್ದೀವಿ. ಅದೇ ರೀತಿ ಮುಂದಿನ ವರ್ಷಗಳಲ್ಲೂ ರಾಜ್ಯ ಮಟ್ಟಕ್ಕೆ ಹೋಗೋ ಒಂದು ಭರವಸೆ, ನಮ್ಮ ಒಂದು ಭರವಸೆನ ಇಟ್ಕೊಂಡು ನಾವು ಮಕ್ಕಳ ಹತ್ರ ಹಾರ್ಡ್ ವರ್ಕ್ ಮಾಡಿಸೋದು, ಶಿಕ್ಷಕರ ಹತ್ರ ಒಂದು ಅನ್ಯೋನ್ಯವಾಗಿ ವರ್ಕ್ ಮಾಡಿಸೋದು, ಈ ಕೆಲಸ ನಾವು ಮಾಡ್ತಾ ಇದ್ದೀವಿ. ನಮ್ಮ ಶಾಲೆಯಲ್ಲಿ ಬಂದು 22 ಮಕ್ಕಳು ಎಕ್ಸಾಮ್ ಬರೆದಿದ್ದಾರೆ. ಅದರಲ್ಲಿ 14 ಮಕ್ಕಳು 90% ಎಬೋ ಬಂದಿದ್ದಾರೆ. 14 ಮಕ್ಕಳು. ಸೊ 7 ಮಕ್ಕಳು ಫಸ್ಟ್ ಕ್ಲಾಸ್ ತಗೊಂಡಿದ್ದಾರೆ, ಇನ್ನು ಒಂದೇ ಒಂದು ಮಗು ಸೆಕೆಂಡ್ ಕ್ಲಾಸ್ ತಗೊಂಡಿದೆ. ಸೊ ಇದೇನ್ ಹೇಳ್ತದಪ್ಪ ಅಂದ್ರೆ ಕ್ವಾಲಿಟಿ ಆಫ್ ಎಜುಕೇಶನ್. ಒಂದು 50-100 ಜನ ಅಲ್ಲಿ 1-2 ಟಾಪರ್ಸ್ ಆಗ್ಬೋದು, ಆದ್ರೆ ಅಷ್ಟು ಜನರಲ್ಲಿ ಎಲ್ಲರೂ ಈಕ್ವಲ್ ಆಗಿ ಬರೋದು, ಸೊ ಅದನ್ನ ನಾನು ಕ್ವಾಲಿಟಿ ಅಂತ ನಾನು ಭಾವಿಸ್ತೀನಿ. ಸೊ ಅದು ನಾವು ಮಾಡ್ತಾ ಇದ್ದೀವಿ. ನಮ್ಮ ಪ್ರಯತ್ನನೇ ಅದು, ಕ್ವಾಲಿಟಿ ಇರಬೇಕು ಕ್ವಾಂಟಿಟಿಗಿಂತ. ಸೊ ಆ ಕೆಲಸ ನಾವು ಮಾಡ್ತಾ ಇದ್ವಿ. ಔಟ್ ಅಂತ ಬಂದ್ರೆ ಕನ್ನಡದಲ್ಲಿ ನಮ್ಮ ತೆಲುಗು ಮಾತಾಡೋ ಮಕ್ಕಳು 124, 23, 21. ಸೊ ತುಂಬಾ ಸಂತೋಷದ ವಿಷಯ. ಅದು 1 ಮಾರ್ಕ್ಸ್ ಬರ್ಬೇಕಾಗಿತ್ತು, ಬರ್ತಾ ಇತ್ತು ಪ್ರತಿ ವರ್ಷ, ಈ ಸಲ ಮಿಸ್ ಆಯ್ತು. ಓಕೆ, ಎನಿಹಾವ್. ಸೊ ಇಂಗ್ಲಿಷ್ ಅಲ್ಲಿ ಬಂದು 99 ಬಂದು ಸುಮಾರು 6 ಮಕ್ಕಳು ತಗೊಂಡಿದ್ದಾರೆ. ಹಿಂದಿಯಲ್ಲಿ ಬಂದ್ರೆ ಔಟ್ 5 ಜನ 99 ಒಂದು ಮಗು ತಗೊಂಡಿದೆ. ಸೋಷಿಯಲ್ ಅಲ್ಲಿ ಬಂದು 4 ಮೆಂಬರ್ಸ್ ಔಟ್ 4 ತಗೊಂಡಿದ್ದಾರೆ. 99 ಅಲ್ಲಿ ಒಂದು 4 ಮೆಂಬರ್ಸ್ ಇದೋಗಿದ್ದಾರೆ. ಮ್ಯಾಥ್ಸ್ ಬಂದ್ರೆ 99 ಅಲ್ಲಿ ಒಂದು 3 ತಗೊಂಡಿದ್ದಾರೆ. ಅದೇ ರೀತಿ ಸೈನ್ಸ್ 99, 98 ಅಷ್ಟು ನಮ್ದು ಸ್ಕೋರ್ ಮಾಡಿದ್ದಾರೆ ಮಕ್ಕಳು. 75% ಬಂದು ಅಬೌವ್ 90 ಇದ್ದಾರೆ. 30% ಬಂದು ಫಸ್ಟ್ ಕ್ಲಾಸ್, 5% ಮಾತ್ರ ಸೆಕೆಂಡ್ ಕ್ಲಾಸ್. ಓವರ್ ಆಲ್ 100% ರಿಸಲ್ಟ್ ಬಂದಿದೆ. ನಮ್ಮ ತಾಲೂಕಿನಲ್ಲಿ ಪ್ರೈವೇಟ್ ಸ್ಕೂಲ್ಸ್ 14 ಬಂದಿದೆ. 14 ಸ್ಕೂಲ್ಸ್ ಅಲ್ಲಿ ಒನ್ ಆಫ್ ಅವರ್ ಪ್ರಗತಿ ಸ್ಕೂಲ್ ಅಂತ ಹೇಳೋದಕ್ಕೆ ಸೊ ಐ ಆಮ್ ವೆರಿ ಪ್ರೌಡ್. ಸೊ ಇದಕ್ಕೆ ಸಪೋರ್ಟ್ ನಮ್ಮ ಕಾರ್ಯದರ್ಶಿಗಳು ಹಗಲು ರಾತ್ರಿ ಮಕ್ಕಳ ಹತ್ರ ನಾವು ಕಷ್ಟಪಡೋದಕ್ಕಿಂತ ಹೆಚ್ಚಾಗಿ ವರ್ಕ್ ಮಾಡಿಸಿದ್ದಾರೆ. ನೈಟ್ ಕ್ಲಾಸ್ ಅಲ್ಲಿ ನಮ್ಮ ಸೆಕ್ರೆಟರಿ ಅವರು ಅವ್ರ ಜೊತೆನೆ ಇದ್ದೋಗ್ತಾ ಇದ್ರು ನೈಟ್ ಅಲ್ಲಿ. ಅದು ಈ ತರ ಯಾರು ಮಾಡ್ತಾರೋ ಮಾಡಲ್ಲೋ ನಮ್ಗೆ ಗೊತ್ತಿಲ್ಲ, ಬಟ್ ಆ ಕಷ್ಟಕ್ಕೆ ಪ್ರತಿಫಲ ಇದು. ಪ್ರತಿ ವರ್ಷ 600 ಅಂಕ ಕ್ರಾಸ್ ಮಾಡ್ತಾನೆ ಇದ್ದಾರೆ. ಅದು ಈ ಗಡಿ ಪ್ರದೇಶದಲ್ಲಿ. ಗಡಿ ಅಂದ್ರೆ ನಮ್ದೇ, ಪ್ಯೂರ್ ಗಡಿ ಅಂದ್ರೆ ನಾವೇ ಗಡಿನಾಡಿನಲ್ಲಿರೋದು. ಕೋಲಾರ ಗಡಿ ರಾಜ್ಯ ಡಿಸ್ಟಿಕ್ ಅಂತ ಹೇಳ್ತೀವಿ, ಆದ್ರೆ ನಮ್ ರಾಜ್ಪಟ್ ರೋಡ್ ಅಂತ ಏನ್ ಹೇಳ್ತೀವಿ, ಜೆಕೆಪುರ ರಾಜ್ಪಟ್ ರೋಡ್ ಆಂಧ್ರನೇ ಇದು. ಸೊ ಆ ತರ ಪ್ರದೇಶದಲ್ಲಿ ಈ ಒಂದು ಶಾಲೆ ಸ್ಥಾಪನೆ ಮಾಡಿ ಮಕ್ಕಳಿಗೆ ಒಳ್ಳೆ ಗುಣಮಟ್ಟದ ಶಿಕ್ಷಣ ಕೊಡ್ತಾ ಇದ್ದೀವಿ. ಸೊ ಅದಕ್ಕೆ ನಮ್ಮ ಸೆಕ್ರೆಟರಿ ಸರ್ ತುಂಬಾ ಎಫರ್ಟ್ ಆಗ್ತಾ ಇದ್ದಾರೆ. ಇನ್ನು ಮುಂದೇನು ಇಂಥ ಫಲಿತಾಂಶವನ್ನ ಹೆಚ್ಚು ಪಡೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಪೋಷಕರು ನಮ್ಗೆ ತುಂಬಾ ಸಪೋರ್ಟ್ ಇದ್ದಾರೆ, ಅದಕ್ಕೆ ಎಲ್ಲಾ ಪೋಷಕರಿಗೂ ತುಂಬಾ ಧನ್ಯವಾದಗಳು, ಕೃತಜ್ಞತೆಗಳು. ಸೊ ಇದೇ ರೀತಿ ಸಹಕಾರ ಪ್ರತಿ ವರ್ಷ ನಮ್ಗೆ ಇರ್ಬೇಕಂತ ಹೇಳಿ ತಮ್ಮಲ್ಲಿ ಭಾವಿಸ್ತೇನೆ. ಸೊ ಕೊನೆ ಒಂದು ಕಿವಿ ಮಾತೊಂದು ಪೋಷಕರಿಗೆ, ಎಲ್ಲಾ ಪೋಷಕರಿಗೆ ಒಂದು ಕಿವಿ ಮಾತೊಂದು ಹೇಳಕ್ ಇಷ್ಟಪಡ್ತೀನಿ. ಎಸ್ಪೆಷಲಿ ಹೆಣ್ಮಕ್ಳಿಗೆ ಇವಾಗ ಮೊಬೈಲ್ಸ್ ಫೋನ್ ನಮ್ಮ ಶಾಲೆಯಲ್ಲಿ ನಾವು ಮಾಡಿದ ಅವಾಯ್ಡ್ ಅದೊಂದು ನಮ್ಗೆ ರಿಸಲ್ಟ್. ಮೊಬೈಲ್ ಫೋನ್ ಅವಾಯ್ಡ್ ಮಾಡೋದು.
ಪ್ರತಿಯೊಬ್ರು ಮೊಬೈಲ್ ಅಲ್ಲಿ ನಿಮ್ ಮಕ್ಕಳು ಇನ್ಸ್ಟಾಗ್ರಾಮ್ ಐಡಿ ಓಪನ್ ಮಾಡ್ಕೊಂಡಿದ್ದಾರೆ, ಬೇಕಾದ್ರೆ ನೋಡಿ. ನೀವು ಫಸ್ಟ್ ಆ ಮೊಬೈಲ್ ಅವಾಯ್ಡ್ ಮಾಡಿ ಇನ್ಸ್ಟಾಗ್ರಾಮ್ ಐಡಿ ಆ ಮಗುಗೆ ಸ್ಟೂಡೆಂಟ್ ಏನಕ್ಕೆ ಬೇಕು ಇನ್ಸ್ಟಾಗ್ರಾಮು ಅನ್ನೋದು ನೀವು ಕ್ವಶನ್ ಮಾಡಿ. ಯಾರೋ ಪಾಪ್ಯುಲರ್ ಬೇಕಾಗಿರೋರು ಮಾಡ್ಕೊಳ್ತಾರೆ, ಬಿಸ್ನೆಸ್ ಮಾಡ್ಕೊಳ್ತಾರೆ. ನಿಮ್ ವಾಟ್ಸಪ್ ಚಾಟಿಂಗ್ಸ್ ಬೇಕಾಗಿಲ್ಲ, ಸೊ ಮೊಬೈಲೇ ಬೇಕಾಗಿಲ್ಲ. ಇದನ್ನ ಒಂದು ಅವಾಯ್ಡ್ ಮಾಡಿ. ನಿಮ್ ಮಗು ಡೆಫಿನೆಟ್ ಆಗಿ ಎಲ್ಲಾ ಮಕ್ಕಳು ನಿಮ್ ಮಕ್ಕಳು ಒಳ್ಳೆ ರಿಸಲ್ಟ್ ತಗೊಳ್ತಾರೆ, ಇದರಲ್ಲಿ ಎರಡನೇ ಮಾತಿಲ್ಲ. ಸೊ ಆ ಕೆಲಸ ನಾವು ಮಾಡಿದ್ದೀವಿ ಅಂತ ನಾನು ತುಂಬಾ ಪ್ರೌಡ್ ಆಗಿ ಫೀಲ್ ಆಗ್ತೀನಿ. ಇನ್ನು ಕೆಲವರು 80% ಬಂದಿರೋ ಮಕ್ಕಳು ಮೊಬೈಲ್ ಯೂಸ್ ಮಾಡಿದ್ದಾರೆ ಅಂತ ನಾವು ನಮ್ಮ ರಿಸರ್ಚ್ ಅಲ್ಲಿ ನಮ್ಗೆ ಗೊತ್ತಾಗಿದೆ. ಫೈನಲ್ ಎಲ್ಲ ಪೇರೆಂಟ್ಸ್ ಹತ್ರ ನಾವು ಎಂಕ್ವೈರಿ ಮಾಡ್ತಾ ಇರ್ತೀವಿ. ಮಾಡಿ ನಮ್ಗೆ ಗೊತ್ತಾಗಿದೆ ಅವರು 90 ಅಬೋ ಬರ್ಬೇಕಾಗಿರೋರು ಯಾರು 7 ಮಕ್ಕಳು. ಸೊ ಆ 7 ಮಕ್ಕಳು ಯಾಕಪ್ಪ ಅಂದ್ರೆ ಮೊಬೈಲ್ ಯೂಸೇಜ್ ಇದೆ ಅದರಲ್ಲಿ. ಅದನ್ನ ನಾವು ಕಂಡುಹಿಡ್ಕೊಂಡು ಪೇರೆಂಟ್ಸ್ಗೆ ಯಾವ ರೀತಿ ನಾವು ಮನವರಿಕೆ ಮಾಡಿ ತಿಳಿಸಿದೀವಿ. ಸೊ ಮುಂದಿನ ವರ್ಷದಿಂದ ಅದೆಲ್ಲ ಸಂಪೂರ್ಣವಾಗಿ ನಾವು ಅವಾಯ್ಡ್ ಮಾಡ್ತಾ ಒಂದು ಕಾರ್ಯಕ್ರಮ ಈ ತರ ನಾವು ಅವ್ರ ಬಗ್ಗೆ ಒಂದು ಅವಗಾಹನ ಒಂದು ಏನೋ ಗಮನಿಸ್ತಾ ಇರ್ತೀವಿ. ಸೊ ಅದಕ್ಕೆಲ್ಲ ಟೀಚರ್ಸ್ಗೂ ನಾವು ಸಪರೇಟ್ ನಮ್ಮದೇ ಒಂದು ಪ್ಲಾನ್ಸ್ ಹಾಕೊಂಡು ಅದನ್ನ ಅಪ್ಲಿಕೇಬಲ್ ಮಾಡ್ತಾ ಇರ್ತೀವಿ. ಸೊ ಇದೊಂದು ಪೇರೆಂಟ್ಸ್ ಎಲ್ರಿಗೂ ಇದೊಂದು ಗಮನ ಇಟ್ಕೊಳ್ಳಿ. ಸೊ ಇಷ್ಟು ಇದೆಲ್ಲ ನಿಮ್ಗೆ ಈ ಮೀಡಿಯಾ ಮಿತ್ರರ ಮೂಲಕ ನಿಮ್ಗೆ ತಲುಪಿಸ್ತಾ ಇರೋದಕ್ಕೆ ನಮ್ಮ ಮೀಡಿಯಾ ಮಿತ್ರರಿಗೆ ಎಲ್ರಿಗೂ ತುಂಬಾ ಕೃತಜ್ಞತೆಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ಹೆಸರು ರಾಮಮೂರ್ತಿ ಅಂತ. ಈ ಪ್ರಗತಿ ಸ್ಕೂಲಲ್ಲಿ ಮೊದಲನೇ ನಾವು ಪೇರೆಂಟ್ಸ್ ಸ್ಟೂಡೆಂಟ್ಸ್ ಸೇರಿಸಿ ಸ್ಟಾರ್ಟಿಂಗ್ ಇಂದ ನಾವು ಇಲ್ಲೇ ಅವ್ರಿಗೆ ಸಪೋರ್ಟ್ ಆಗಿ ನಡೀತೀವಿ. ಆವಾಗಿಂದ ಇದುವರೆಗೂ ದಿನ ಹೆಚ್ಚಾಗಿ ರಿಸಲ್ಟ್ ಏರಿಕೆ ನಡೀತಾ ಇದೆ. ಒಳ್ಳೆ ರಿಸಲ್ಟ್ ಆಗಿ ಬರ್ತಾ ಇದೆ. ತುಂಬಾ ಸಂತೋಷ. ನಾವು ಅವ್ರಿಗೆ ಸಪೋರ್ಟ್ ಆಗಿದ್ದೀವಿ ಅಂದ್ರೆ ನಾವು ಫ್ರೆಂಡ್ಶಿಪ್ ಅಲ್ಲೇ ಅಲ್ಲ, ನಾವು ಫ್ರೆಂಡ್ಶಿಪ್ ಮಾತ್ರ ತೋರ್ಸಲ್ಲ, ಎಜುಕೇಶನ್ ಬಗ್ಗೆ ಕರೆಕ್ಟ್ ಆಗಿಲ್ಲ ಅಂದ್ರೆ ನಾವು ಜಗಳಕ್ಕೆ ಕೂಡ ರೆಡಿ. ಆ ತರ ಕಾಂಪಿಟಿಷನ್ ಆಗಿ ಎಜುಕೇಶನ್ ಬೇಕು ಅಂತ ಅವ್ರನ್ನ ಡಿಮ್ಯಾಂಡ್ ಮಾಡ್ತೀವಿ. ಒಳ್ಳೆ ರಿಸಲ್ಟ್ ಬರ್ತಾ ಇದೆ. ಅದೇ ತರ ನಮ್ಮ ಮಕ್ಕಳಿಗಿಂತ ಈ ಸತಿ ಇನ್ನೂ ಒಳ್ಳೆ ರಿಸಲ್ಟ್ ಬಂದಿದೆ. ಬಂದಿದ್ದಕ್ಕೆ ತುಂಬಾ ಟೀಚರ್ಸ್ಗೆ, ಹೆಡ್ ಮಾಸ್ಟರ್ಗೆ, ಅವ್ರಿಗೆ ಚೇರ್ಮನ್ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಅವ್ರಿಗೆ. ಇದೇ ತರ ಮುಂದಿನ ವರ್ಷಕ್ಕೆ ಇದೇ ತರ ಇನ್ನೂ ಹೆಚ್ಚಾಗಿ ಬರ್ಬೇಕಂತ ನಾವು ಕೋರ್ತಾ ಈ 4 ಮಾತು ಕೊಟ್ಟಿದ್ದಕ್ಕೆ ನ್ಯೂಸ್ ಅವ್ರಿಗೆ. Radhika, I'm English educator in Pragati Vidya Samstha. I'm excited and honored to work in this organization, and we are happy that we have secured 100% results in this school. It is a cooperative and collaborative work of the students, parents, and the teachers. The parents have been cooperated in many ways for us, and the students are very hardworking and dedicated. And also I congratulate all the teachers for giving them a lot of inspiration and guidance. Thank you, Anna. Myself, Anita. I'm working from since 6 years in this school, Pragati Vidya Samstha. This school is present in a rural area. Rural area students are very hard work. Their talent we are very happy to put out. So I'm very thankful for that. And even also these students were very hard workers and respectful students. They are following the students what their leadership qualities. Even teachers what they say they will obey very disciplined and decently. So I feel very happy for that qualities which is present in the students. Even our management are very supportive. Teachers are collaborative and collectively they will do the hard work to put up their talents of the students out. And we are taking care of them. Night classes with the night classes and the special classes to bring out their talents. So even I am the science teacher, so I am very happy so to build up in them science ability and creativity and thinking skills from students. So thank you so much giving this opportunity. ನನ್ನ ಹೆಸರು ಶ್ರೀಮತಿ. ನಾನು ಪ್ರಥಮ ಭಾಷಾ ಶಿಕ್ಷಕಿಯಾಗಿ ಇಲ್ಲಿ ಕೆಲಸವನ್ನ ಮಾಡ್ತಾ ಇದ್ದೀನಿ. 4 ವರ್ಷಗಳಿಂದ ಈ ಶಾಲೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದೀನಿ. ಅದರಲ್ಲಿ ಕೂಡ ಗಡಿಭಾಗದಲ್ಲಿ ನಮ್ಮ ಮಕ್ಕಳು ಒಳ್ಳೆ ಫಲಿತಾಂಶವನ್ನ ಪಡ್ಕೊಂಡಿದ್ದಾರೆ. ಇದಕ್ಕೆ ಕಾರಣ ಶಿಕ್ಷಕರು ಮತ್ತೆ ಪೋಷಕರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಮಕ್ಕಳು ಮಾಡಿರುವಂತಹ ಈ ಅಂಕಗಳಿಗೆ ಬಹಳ ಸಂತೋಷದಾಯಕವಾಗಿದೆ ನಮ್ಗೆಲ್ಲ. ಧನ್ಯವಾದಗಳು. ಪ್ರಗತಿ ಶಾಲೆಯ ಸಂಪಂಗಿ ರೆಡ್ಡಿ ಸರ್ ಅವರಿಗೆ ಧನ್ಯವಾದ ತಿಳಿಸ್ತಾ ಇದ್ದೀನಿ. HM ಸರ್ ಆನಂದ್ ಸರ್ ಅವರಿಗೆ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಶಿಕ್ಷಕರಿಗೆ ತುಂಬಾ ಕೃತಜ್ಞತೆ ತಿಳಿಸ್ತಾ ಇದ್ದೀನಿ.
ಯಾಕಂದ್ರೆ ನನ್ನ ಮಗ 625ಗೆ 521 ಮಾರ್ಕ್ಸ್ ತಗೊಂಡಿದ್ದೆ, 81%. ತುಂಬಾ ಖುಷಿ ಆಗ್ತಿದೆ. ಈ ಹಾರ್ಡ್ ವರ್ಕ್ ಅವ್ರ ಕಡೆಯಿಂದಾನೇ ಬಂದಿರೋದು, ಅದಕ್ಕೆ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಒಂದು ಮುಖ್ಯವಾದ ವಿಷಯ ಹೇಳ್ಬೇಕಂದ್ರೆ ಮಕ್ಕಳನ್ನ ಯಾವ ತರ ತಿದ್ದಬೇಕು ಅನ್ನೋದು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಟೀಚರ್ಸ್ ಆಗ್ಲಿ, ನಮ್ಮ ರೆಡ್ಡಿ ಸರ್ ಆಗ್ಲಿ, ಎಚ್ ಸರ್ ಆದ ಆನಂದ್ ಸರ್ ಆಗ್ಲಿ, ಅವ್ರು ತುಂಬಾ ಮಕ್ಕಳಿಗೆ ಕೋಪರೇಟ್ ಮಾಡ್ತಾ ಇದ್ದಾರೆ. ಈ ಮಕ್ಕಳು ಕಡಿಮೆ ಮಾರ್ಕ್ಸ್ ಬಂದ್ರೆ ಆ ಮಕ್ಕಳನ್ನ ಕೂರಿಸ್ಕೊಂಡು ಆ ಮಕ್ಕಳಿಗೆ ಒಳ್ಳೆ ಎಜುಕೇಶನ್, ಅಂದ್ರೆ ಬರೀ ಶಿಕ್ಷಣನೇ ಅಲ್ಲ, ಬೇರೆ ವಿಷಯಗಳಲ್ಲಿ ಕೂಡ ಅವ್ರಿಗೆ ಸ್ಫೂರ್ತಿ ಕೊಡ್ತಾ ಇದ್ದಾರೆ. ಅದಕ್ಕೆ ಈ ಶಾಲೆ ಗಡಿ ಭಾಗದಲ್ಲಿ ಇದ್ರೂ ಕೂಡ ಎಲ್ಲಾ ಮಕ್ಕಳಿಗೆ ಅನುಕೂಲ ಆಗ್ತಾ ಇದೆ. ಈ ಸಲ ಪ್ರಗತಿ ಸ್ಕೂಲಲ್ಲಿ 100% ರಿಸಲ್ಟ್ ಬಂದಿರೋದಕ್ಕೆ ಎಲ್ಲ ನಮ್ಮ ಶಿಕ್ಷಕರಿಗೆ ಅವ್ರಿಗಾಗ್ಲಿ, ನಮ್ಮ ಸರ್ HM ಸರ್ ಅವ್ರಿಗಾಗ್ಲಿ, ಮತ್ತೆ ನಮ್ಮ ಪ್ರಿನ್ಸಿಪಾಲ್ ಸರ್ ಆದ ಸಂಪರ್ಕ ರೆಡ್ಡಿ ಅವ್ರಿಗಾಗ್ಲಿ ಧನ್ಯವಾದ ತಿಳಿಸ್ತಾರೆ. చాలా సంతోషంగా ఉంది. వేరే వేరే స్కూల్ అంతా చేర్పించాను, రిజల్ట్ చేర్పించినాక చాలా బాగా రిజల్ట్ వచ్చింది. మా కొడుకు మంచి ఫస్ట్ క్లాస్ లో వచ్చింది, చాలా సంతోషంగా ఉంది. ఎక్కడ ఎవరైనా సరే పిల్లలు స్కూల్లో చేర్పించవచ్చు. ప్లస్ ఇక్కడ టీచర్స్ కూడా బాగా చెప్పిస్తారు. ధన్యవాదాలు. ఇలా స్టార్ట్ చేస్తారు వాళ్ళు 10th క్లాస్ లో 82 స్టార్ట్ చేస్తారు. 82 మాకు చాలా సంతోషంగా ఉంది. టీచర్లకి మా ఇక్కడ స్టూడెంట్ అందరికీ థ్యాంక్ యూ. ఎస్ఆర్ పిల్లలకి ఎట్లా రిజల్ట్ వచ్చింది? సో వాళ్ళకి టీచర్లు బాగా కోచింగ్ బాగుంది. అట్లా మా తరఫున కూడా వాళ్ళకి కోచింగ్ ఇచ్చాము. వీళ్ళ తరఫున కూడా వాళ్ళకి బాగా స్పందన ఉంది సార్ ప్రతి విద్యాసంస్థ.